ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಈ ದಿವಸ ಮನೆಯಿಂದ ಹೊರಗಡೆ ಹೋದಾಗ ಅದು ಯಾವುದೋ ಕೆಲಸ ನಿಮಿತ್ತನೋ ಅಥವಾ ಉದ್ಯೋಗ ನಿಮಿತ್ತನೋ ಅಥವಾ ಬೇರೆ ಇನ್ಯಾವುದಾದ್ರೂ ಉದ್ದೇಶಕ್ಕೋ ಮನೆಯಿಂದ ಹೊರಹೋದಾಗ ಯಾವುದೇ ಕಾರಣಕ್ಕೂ ಆಹಾರವನ್ನು ಹೊರಗೆ ಸ್ವೀಕಾರ ಮಾಡಬೇಡಿ. ಆ ಆಹಾರದಿಂದ ನಿಮಗೆ ತೊಂದರೆಯಾಗ್ತಕ್ಕಂಥದ್ದು ಬಹಳ ಸೂಚ್ಯವಾಗಿ ಕಾಣ್ತಾ ಇರತಕ್ಕಂಥದ್ದು. ಜೊತೆಗೆ ಬಲವಂತವಾಗಿ ತಿಂದಂತಹ ಆಹಾರದಿಂದ ನೀವು ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಯಾವುದೋ ದಾಕ್ಷಿಣ್ಯಕ್ಕೋ ಅಥವಾ ಅನಿವಾರ್ಯತೆಗೋ ನೀವು ಆಹಾರವನ್ನು ಹೊರಗಡೆ ಸೇವನೆ ಮಾಡಿದರೆ ತೊಂದರೆಯನ್ನು ಅನುಭವಿಸಬೇಕಾದಂಥದ್ದಿದೆ. ಹಣಕಾಸಿನ ವಿಚಾರದಲ್ಲೂ ಕೂಡ ಈ ದಿವಸ ಸ್ವಲ್ಪ ವ್ಯತ್ಯಾಸವಾಗತಕ್ಕಂತಹ ಸೂಚನೆಗಳಿದೆ. ಆದ್ದರಿಂದ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಂಜಾಗ್ರತಾ ಕ್ರಮವಾಗಿ ಯಾವುದನ್ನು ಅನುಸರಿಸಬೇಕು ಆ ರೀತಿಯಲ್ಲಿ ನಿಮ್ಮ ಬದಲಾವಣೆ ಆಗಲಿ ಅಥವಾ ನಿಮ್ಮ ಶಿಸ್ತಾಗಲಿ ನಿಮ್ಮನ್ನು ಕಾಪಾಡ್ತಕ್ಕಂಥದ್ದಿದೆ. ಮಾನಸಿಕವಾದಂತಹ ಕಿರಿಯಿಂದ ಬೇರೆಯವರಿಗೆ ಬೇಸರವನ್ನು ಮಾಡ್ತೀರಿ. ಒಂದೇ ರೀತಿ ಇರತಕ್ಕಂತಹ ಮನಸ್ಸು ನಿಮ್ಮನ್ನು ಹೆಚ್ಚು ತೊಂದರೆಗೆ ಈಡು ಮಾಡೋದಕ್ಕೆ ಅವಕಾಶವಾಗುತ್ತೆ. ಆದ್ದರಿಂದ ಮನಸ್ಸಿನಲ್ಲಿ ಇಲ್ಲದೇ ಇರತಕ್ಕಂತಹ ಆಲೋಚನೆಗಳು ನಿಮಗೆ ತೊಂದರೆಗೆ ಕಾರಣ ಅಂತ ಹೇಳಬೇಕಾದಂಥದ್ದು. ನಿಮ್ಮ ಒತ್ತಡಗಳೇನಿರುತ್ತೆ, ನಿಮ್ಮ ಮಾನಸಿಕ ಕಿರಿಕಿರಿ ಏನಿರುತ್ತೆ, ಅದನ್ನು ಬೇರೆಯವರ ಮೇಲೆ ಹಾಕೋದಕ್ಕೆ ಹೋಗಿ ನೀವು ಅವರಿಗೂ ಕೂಡ ಬೇಸರವನ್ನುಂಟು ಮಾಡ್ತೀರಿ, ಅವರ ಜೊತೆಯಲ್ಲೂ ಕೂಡ ನಿಷ್ಠುರವಾಗ್ತೀರಿ. ಸಮಯ ಬಂದರೆ ಜಗಳವನ್ನು ಕೂಡ ಮಾಡಿಕೊಳ್ತಕ್ಕಂಥದ್ದಾಗತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ. ಯಾವುದೇ ರೀತಿಯ ಕೆಲಸ ನಿಮಗೆ ಆಯಾಸವನ್ನು ಉಂಟು ಮಾಡುತ್ತೆ. ಕೆಲಸದ ಒತ್ತಡ ಹೆಚ್ಚಾಗಿರುತ್ತೆ. ಅತಿಯಾದಂತಹ ಕೆಲಸ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಿಮಗೆ ತುಂಬ ಆಯಾಸವನ್ನು ಉಂಟು ಮಾಡುತ್ತೆ. ಇದರ ಜೊತೆಯಲ್ಲಿ ಬೇರೆಯವರ ಕೆಲಸವನ್ನು, ಬೇರೆಯವರ ಸಮಸ್ಯೆಯನ್ನು ಬಗೆಹರಿಸೋದ್ರಲ್ಲಿ ನೀವು ಮಗ್ನರಾಗಿ ಸ್ವಲ್ಪ ಆಯಾಸವನ್ನು ಹೆಚ್ಚು ಮಾಡಿಕೊಳ್ತೀರಿ. ಬೇರೆಯವರಿಗೋಸ್ಕರವಾಗಿ ತುಂಬ ಕಷ್ಟಪಡ್ತೀರಿ ಅಂತಕ್ಕಂಥದ್ದು ಕೂಡ ಗೊತ್ತಾಗುವಂಥದ್ದು. ಕುಟುಂಬ ಸದಸ್ಯರ ಕಡೆಗೆ ಸ್ವಲ್ಪ ಗಮನ ಹರಿಸ್ಬೇಕು. ಅದಿಲ್ಲ ಅಂತಾದರೆ ಅವರಿಂದ, ಅಂದರೆ ಗಂಡ ಅಥವಾ ಹೆಂಡತಿ, ಮಕ್ಕಳು ನಿಮ್ಮನ್ನು ಸ್ವಲ್ಪ ಬೈತಕ್ಕಂಥದ್ದು, ನಿಮ್ಮ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನು ಆಡ್ತಕ್ಕಂಥದ್ದು ಹೆಚ್ಚಾಗಬಹುದು. ಯಾಕೆ ಅಂತಂದರೆ ನಿಮಗೆ ವ್ಯವಹಾರವೇ ಹೆಚ್ಚು, ಅದೇ ಮುಖ್ಯ ಅಂತ ಅನಿಸಿದರೆ ನಿಮ್ಮನ್ನು ನಂಬಿಕೊಂಡಿರ್ತಕ್ಕಂಥವ್ರು, ನಿಮ್ಮನ್ನು ಆಶ್ರಯ ಮಾಡಿರ್ತಕ್ಕಂಥವ್ರು, ಅವರ ಅಪೇಕ್ಷೆಗಳು, ಅವರ ನಿರೀಕ್ಷೆಗಳು, ಅವರಿಗೇನೋ ಒಂದಷ್ಟು ಕಷ್ಟ ಸುಖಗಳು, ಇದೆಲ್ಲವನ್ನು ಹಂಚಿಕೊಳ್ತಕ್ಕಂಥದ್ದು ನೀವಾಗಿರ್ತೀರಿ. ಇಲ್ಲಿ ನೀವು ನಿರಾಸಕ್ತಿಯನ್ನು ತೋರಿದರೆ ಅವರಿಂದ ಮಾತನ್ನು ಕೇಳಬೇಕಾದಂಥದ್ದು ಇರುತ್ತೆ. ಗಣಪತಿಗೆ ವಿಶೇಷವಾಗಿ ಬಿಳಿ ಎಕ್ಕದ ಹೂವನ್ನು ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿ. ನಿಮ್ಮೆಲ್ಲ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನಡೆದು ನಿಮಗೆ ಯಶಸ್ಸು, ಕೀರ್ತಿ ಬರಲಿ ಅಂತ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಮಿಥುನ ರಾಶಿ. ಸಮಯಕ್ಕೆ ಹೆಚ್ಚಿನ ಬೆಲೆ ಕೊಡಬೇಕು. ಯಾವಾಗ ಸಮಯಕ್ಕೆ ಆದ್ಯತೆಯನ್ನು, ಬೆಲೆಯನ್ನು ನೀಡ್ತೀರಿ ಆಗ ನಿಮಗೆ ಒಳಿತಾಗ್ತಕ್ಕಂಥದ್ದು. ಇಲ್ಲದೇ ಇದ್ದರೆ ನೀವು ಅವಕಾಶ ವಂಚಿತರಾಗ್ತೀರಿ. ಅಂತಹ ಅವಕಾಶವನ್ನು ಬಿಟ್ಟುಕೊಡುವಂಥದ್ದು ಬೇಡ ಅನ್ನುವಂತಹ ಮಾತು ಇಲ್ಲಿದು. ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವರ ವರ್ತನೆಯಿಂದ ನಿಮ್ಮ ಮನಸ್ಸಿಗೆ ಬಹಳ ಬೇಜಾರಾಗುತ್ತೆ. ನಿಮ್ಮ ಜೊತೆಯಲ್ಲೇ ಇರ್ತಾರೆ, ನಿಮ್ಮದು ಏನೋ ಒಂದು ರೀತಿಯ ಶಿಸ್ತುಬದ್ಧವಾದಂತಹ ಜೀವನ, ಅದರಲ್ಲಿ ಯಾವ ಅಂಶವನ್ನೂ ಕೂಡ ಅವರು ಅಳವಡಿಸ್ಕೊಂಡಿರೋದಿಲ್ಲ. ಅವರದ್ದೇ ಆದಂತಹ ಲೋಕದಲ್ಲಿ, ಅವರದ್ದೇ ಆದಂತಹ ರೀತಿಯಲ್ಲಿ ಅವರು ವ್ಯವಹರಿಸ್ತಾ ಇದ್ದರೆ ನಿಮ್ಮ ಮನಸ್ಸಿಗೆ ಅದು ಬಹಳ ಬೇಸರವನ್ನು ಉಂಟು ಮಾಡ್ತಕ್ಕಂಥದ್ದು. ಮನಸ್ಸಿನ ಮೇಲೆ ತುಂಬ ದೊಡ್ಡ ಪರಿಣಾಮವನ್ನು ಬೀರಿ ನಿಮಗೆ ನೋವಾಗತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ವಿದ್ಯಾರ್ಥಿಗಳು ಪರಸ್ಪರ ಜಗಳ ಮಾಡಿಕೊಂಡು ಪೋಷಕರಿಗೆ ಅದೊಂದು ರೀತಿಯ ಹಿಂಸೆ ಆಗುತ್ತೆ. ಅಣ್ಣ ತಮ್ಮಂದರ ರೀತಿಯಲ್ಲಿ ಇರಬೇಕಾದಂತಹ ವಿದ್ಯಾರ್ಥಿಗಳು ಜಗಳವನ್ನು ಮಾಡಿಕೊಂಡು ಅವರವರ ಪೋಷಕರು ಕೂಡ ಅಲ್ಲಿ ಆ ವಿಚಾರವನ್ನು ಇತ್ಯರ್ಥ ಮಾಡೋದಕ್ಕೆ ಭಾಗಿಗಳಾಗಬೇಕಾದಂತಹ ಪರಿಸ್ಥಿತಿ ಬಂದರೆ ಅವರ ಮನಸ್ಸಿನ ಮೇಲೂ ಕೂಡ ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ಸದ್ಗುರು ಶ್ರೀಧರ ಸ್ವಾಮಿಗಳನ್ನು ನೀವು ಪ್ರಾರ್ಥನೆ ಮಾಡೋದು ಬಹಳ ಒಳ್ಳೆಯದು. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದರೆ ಆ ಸಾಧಕರಾದಂತಹ ಸದ್ಗುರುಗಳು ನಿಮಗೆ ಅನುಗ್ರಹವನ್ನು ಮಾಡಲಿ. ಶುಭವಾಗಿ. ಕರ್ಕಾಟಕ ರಾಶಿ. ನೀವು ಮಾಡಿದಂತಹ ತಪ್ಪಿಗೆ ಬೇರೆಯವರನ್ನು ದೂಷಣೆ ಮಾಡಬೇಡಿ. ಅದು ನಿಮ್ಮಲ್ಲಿ ಅಂತಹ ಸ್ವಭಾವ
ಬಹಳ ದೊಡ್ಡದಾಗಿ ಬೆಳೆದಿರತಕ್ಕಂಥದ್ದು. ಅದಕ್ಕೆ ಕಡಿವಾಣವನ್ನು ಹಾಕಲೇಬೇಕಾದಂಥದ್ದು. ಮನೆಯಲ್ಲಿ ಯಾರೋ ಸಂಬಂಧಿಕರ ಬಗ್ಗೆ ಅಭಿಪ್ರಾಯ ಒಳ್ಳೆಯದಿಲ್ಲದೇ ಇರತಕ್ಕಂತಹ ಸಂದರ್ಭದಲ್ಲಿ ನೀವು ಅವರನ್ನೇ ಹೊಗಳುತ್ತೀರಿ. ಅದೂ ಕೂಡ ಒಂದು ರೀತಿಯ ಅವರ ವಿಚಾರವನ್ನು ಮುನ್ನೆಲೆಗೆ ತರ್ತೀರಿ. ಮನೆಯಲ್ಲಿ ಎಲ್ಲರ ನಿಷ್ಠುರಕ್ಕೆ, ಎಲ್ಲರ ವಿರೋಧಕ್ಕೆ ಕಾರಣವಾಗ್ತೀರಿ. ಮನೆಯಲ್ಲಿ ಯಾರನ್ನೋ ಒಬ್ಬರನ್ನ ಕಂಡ್ರೆ ಯಾರಿಗೂ ಆಗ್ತಾ ಇರಲ್ಲ ಅಂತಂದರೆ ನೀವೊಬ್ಬರು ಮಾತ್ರ ಅವರನ್ನು ಹೊಗಳ್ತಕ್ಕಂಥದ್ದು, ಅವರು ಸರಿ ಅಂತ ಹೇಳಿ ನೀವು ಸಮರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು, ಅವರ ಪರವಾಗಿ ನೀವು ಮಾತಾಡುವಂಥದ್ದು, ಅವರಲ್ಲಿರತಕ್ಕಂತಹ ಕೆಲವು ಅಂಶಗಳನ್ನು ಇದೆಲ್ಲ ಬಹಳ ದೊಡ್ಡದು ಅಂತ ಹೇಳಿ ಹೊಗಳ್ತಕ್ಕಂಥದ್ದು, ಇದು ನೀವು ಮನೆಯಲ್ಲಿ ನಿಷ್ಠುರಕ್ಕೆ ಕಾರಣರಾಗ್ತಕ್ಕಂಥದ್ದು, ಮನೆಯವರ ಜೊತೆಯಲ್ಲಿ ಜಗಳಕ್ಕೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಅಂತಹ ವಿಚಾರ ನಿಮ್ಮನ್ನು ಬಹಳ ನಿಷ್ಠುರವಾದಿಗಳನ್ನಾಗಿ ಮಾಡಲಿಕ್ಕೆ ಕಾರಣವಾಗುತ್ತೆ ಅಂತ ಹೇಳಬೇಕು. ಸಾಲದ ವಹಿವಾಟು ಈ ದಿವಸ ಬೇಡವೇ ಬೇಡ. ಬೇರೆಯವರಿಗೆ ಸಾಲ ಕೊಡಿಸುವಂಥದ್ದು, ನೀವು ಸಾಲ ತಗೊಳ್ಳುವಂಥದ್ದು, ಇನ್ಯಾವುದೋ ಸಾಲದ ವಿಚಾರಕ್ಕೆ ಸಹಿ ಮಾಡುವಂಥದ್ದು, ಬೇರೆಯವರಿಗೆ ನೀವು ಒಂದು ರೀತಿಯಲ್ಲಿ ಏನೋ ಜಾಮೀನು ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ನಿಮ್ಮ ವಿಚಾರವನ್ನು ಅಲ್ಲಿ ತೋರಿಸ್ತಕ್ಕಂಥದ್ದು ಯಾವುದೂ ಬೇಡ. ಅಂತಹ ವ್ಯವಹಾರ ನಿಮಗೆ ಕೈ ಹಿಡಿಯುವಂಥದ್ದಲ್ಲ. ಚಿಕ್ಕ ಮಕ್ಕಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾದಂತಹ ದಿವಸ. ಮಕ್ಕಳಿಗೆ ಏನು ತೊಂದರೆ ಆದರೂ ಕೂಡ ಅದಕ್ಕೆ ನೀವೇ ಕಾರಣ ಅನ್ನುವಂತಹ ರೀತಿಯಲ್ಲಿ ವಾತಾವರಣ ಇರುತ್ತೆ. ಹಾಗಾಗಿ ಅದನ್ನು ಹೆಚ್ಚು ಗಮನಿಸಬೇಕಾದಂಥದ್ದು ಮುಖ್ಯ. ನೀಲಕಂಠ ಶಿವನನ್ನು ಆರಾಧನೆ ಮಾಡಿ, ಹರಶಂಭೋ ಮಹಾದೇವ ವಿಶ್ವೇಶ ಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ ಎಂಬುದಾಗಿ ಈಶ್ವರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.